ವ್ಲಾಗ್ಸ್. ಸೊ ಐ ನೋ ಎಷ್ಟೊಂದು ದಿನ ಆಯಿತು ವ್ಲಾಗ್ ಮಾಡ್ತಲೇ. ಐ ಆಮ್ ಸಾರಿ ಬಿಕಾಸ್ ನಂಗೆ ತುಂಬ ಕ್ಲಾಸಸ್ ಇತ್ತು 7:30 to 2:30. ಸೊ ಆಮೇಲೆ ಬಂದು ಡ್ರೆಸ್ ಮಾಡಬೇಕಿತ್ತು. ಟ್ರೇಂಡ್ ಆಗಿಬಿಟ್ಟಿದೆ. ಸೊ ಇವತ್ತಾದರೂ ಬ್ಲಾಗ್ ಮಾಡೋಣ ಬಿಕಾಸ್ ಐ ಆಮ್ ಗೋಯಿಂಗ್ ಔಟ್ ಟುಡೇ. ರಜಾ ಆಗ್ತೀನಿ. ಐ ಗೋಣ ವಂಡರ್ಲಾ. ಸೊ ಬೆಳಗ್ಗೆ 5:30 ಎದ್ದು ಸ್ನಾನ ಮಾಡಿ ಬೆಟ್ಟಲ್ಲಿ ಬಟ್ಟೆ ಹಾಕೊಂಡು ಇವಾಗ ರೆಡಿಯಾಗಿ ಆಮೇಲೆ ಅಪ್ಪ ಅವ್ರ ಮನೆಗೆ ಹೋಗಬೇಕು. ಸೊ ಅಲ್ಲಿಂದ ಗೋಣ ವಂಡರ್ಲಾ. ಆಮೇಲೆ ಅಲ್ಲಿ ನಮ್ಮ ಭಾವನ ಕಸಿನ್ಸ್ ಎಲ್ಲ ಬರ್ತಾಯಿದ್ದಾರೆ. ಸೊ ಅಲ್ಲಿ ಎಲ್ಲರೂ ಮೀಟ್ ಮಾಡ್ಕೊಂಡು ಬರೋಣ ಹೇಗೆ ಆಯಿತಾ. ಸೊ ಫಸ್ಟ್ ಐ ಟ್ರೈ ಟು ಡು ಪ್ರಾಪರಾಗಿ ಸ್ವೆಟಿಂಗ್. ಸೊ ಬಟ್ ಸಿ. ಸೊ ಫಸ್ಟ್ ನಾನು ರೆಡಿ ಆಗೋಣ. ನಾನು ಇವಾಗ ಫ್ಯಾನ್ ಆಫ್ ಮಾಡ್ತೇವೆ. ಶೆಕೆ ಆಗ್ತಿದೆ ಬಿಕಾಸ್ ನನ್ನ ವಾಯ್ಸ್ ಕೇಳಿಸಲ್ಲ ಫ್ಯಾನ್ ಆನ್ ಮಾಡಿದ್ರೆ. ಸೊ ರೆಡಿ ಆಗೋಣ ಬನ್ನಿ. ಫಸ್ಟು then sunscreen because I don't want to get tanned. ಮಂಗಳೂರಿಂದ ಬಂದು ಇವಾಗ ತಾನೇ ಟ್ಯಾನ್ ರಿಕವರ್ ಮಾಡ್ತಾಯಿದ್ದೀನಿ. ನಂಗೆ ಮತ್ತೆ ಟ್ಯಾನ್ ಆಗೋಕ್ಕೆ ಇಷ್ಟ ಇಲ್ಲ. ಸೊ ಒಂದು ಬಂಡಿ ಸನ್ಸ್ಕ್ರೀನ್ ಹಚ್ಕೊಂಡು ಹೋಗ್ಬಿಡ್ತೀನಿ. ಅಷ್ಟೇ ಮಾಡೋದು, ಅಷ್ಟೇ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನನ್ನ ಕೋಂಬೆಲ್ಲ ಆ ಕಡೆ ರೂಮಲ್ಲಿ ಹಾಕ್ಬಿಟ್ಟಿದೆ. ಸೊ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು. ಸೊ ಇದರಲ್ಲೆಲ್ಲ ಮಾಡಬೇಕು. ಬುಟ್ಟಲ್ಲಿ ನಾನು ಕನ್ನಡಕ ಹಾಕೊಂಡ್ರೆ ಫಸ್ಟ್ ಆಫ್ ಆಲ್ ಕಾಣಿಸಲ್ಲ. ಬುಟ್ಟು why am I so blind guys? Why am I so blind? ಕನ್ನಡಕ ಹಾಕೊಂಡ್ಬಿಟ್ಟು ಕನ್ನಡಕ ಹಾಕೊಂಡು ಸಿಗ್ತಾ ಇಲ್ಲ. ಒಟ್ಟಿಗೆ ಬೇರೆ ಇದೆ. ಸೊ ರೆಡಿ. ನಾನು ಲೆನ್ಸ್ ಆರ್ಡರ್ ಮಾಡಿದ್ದೇನೆ, ಬಂದಿಲ್ಲ. ಸೊ ನಾನು ಇವತ್ತು ಕನ್ನಡ ಕಡೆ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಲೆಟ್ಸ್ ಗೋ. ಸ್ವೆಟಿಂಗ್ ಅ ಲಾಟ್.
ಸೊ ಹಾಯ್ ಗೈಸ್, ನಾನು ಇವಾಗ ತಾನೇ ಬಂದೆ ನಮ್ಮ ಅಕ್ಕ ಅವ್ರ ಮನೆಗೆ. ಸೊ ಇಲ್ಲಿಂದ ಹೊರಡಬೇಕು ಆ್ಯಂಡ್ ಇವತ್ತು ಸ್ವಲ್ಪ ಲೇಟೇ ಆಯಿತು ಬಿಕಾಸ್ ಇಟ್ಸ್ ಆಲ್ರೆಡಿ ಲೈಕ್ ಲೇಟೇ ಆಗಿಲ್ಲ ಅಂದರೆ ನಾನು ಬಂದಿದ್ದು ಲೇಟ್ ಆಯಿತು. ನಂಗೆ ಬೇಗ ಬರೋಕ್ಕೆ ಹೇಳಿದರು. ಅಲ್ಲಿ ಇವರೇ ಲೇಟ್ ಮಾಡಿಸಿದ್ರು, ಬ್ಯಾಂಕಿಗೆ ಹೋಗ್ಬ ಅಂತ, ಎ ಟಿ ಎಮ್ಗೆ ಹೋಗ್ಬ ಅಂತ. ಸೊ ಏನು ಗೊತ್ತಾ, ನಾನು ಮತ್ತು ನಮ್ಮ ಅಕ್ಕ ಔಟ್ಫಿಟ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಲೈಕ್ ಅದು ಕ್ಲೀನಾಗಿ ತೋರಿಸ್ತೀನಿ ಆಮೇಲೆ. ಓಕೆ, ಸೊ ಅಲ್ಲಿ ಬ್ಯಾಕ್ ನಮ್ಮ ಅಕ್ಕ ಬಾವನ್ನ ತೋರಿಸ್ತೀನಿ ಬನ್ನಿ. ಕ್ಲೀನ್ ಮಾಡ್ತಾ ಇದ್ದಾರೆ, ವ್ಲಾಗ್ ಮಾಡ್ತಿದ್ದಾಳೆ ಸಂಸ್ಕೃತಿ. ಸೊ ನಮ್ಮ ಅಕ್ಕನ ತೋರಿಸ್ತೀನಿ ಬನ್ನಿ. ಹಾಯ್ ಮಾಡು ನಮ್ಮ ವ್ಲಾಗ್ ಅವ್ರಿಗೆ. ಓಕೆ, ನಮ್ಮ ಬಾಬಾ ಇನ್ನೂ ಹೊರಟಿಲ್ಲ. ನಮ್ಮ ಬಾಬಾ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ಓಕೆ, ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ. ನೋಡೋಣ. ಓಕೆ, ವಿ ಆರ್ ಏನು ಮಾಡಿರಲ್ಲ. 9 ಗಂಟೆಗೆ ಕರ್ಸ್ಕೊಂಬಂದ್ಬಿಟ್ಟಿದ್ದಾರೆ ನಮ್ಮ ಅಕ್ಕ. ಅದು 1.5 hour ವೇಟ್ ಮಾಡಬೇಕು. ಬೆಳಿಗ್ಗೆ 5 ಗಂಟೆಗೆ ಎದೊಳಿಸಿದ್ದಾರೆ. 5 ಗಂಟೆಗೆ ಎದೊಳಿಸಿ ಹೋಗಿ ಸ್ನಾನ ಮಾಡಿ ಮೌನಾಚರಣೆ ಮಾಡೋಣ. ನಮ್ಮ ಅಕ್ಕಗೆ ಇವಾಗ 9 ಗಂಟೆಗೆ ಬಂದಿದ್ದೀವಿ ನಾವು. ಇಲ್ಲಿ ಬಂದ್ಬಿಟ್ಟು ವೇಟ್ ಮಾಡಬೇಕು. ವಿ ಫೀಲ್ ಸೊ ಎಕ್ಸೈಟೆಡ್ ಬಿಕಾಸ್ ದಿಸ್ ಮೈ ಫಸ್ಟ್ ಟೈಮ್ ಇನ್ ವಂಡರ್ಲಾ. ಎಲ್ಲ ವರ್ಷ ಕಂಡ್ರಿ. ಸೊ ವಿ ಆರ್ ವೆರಿ ಎಕ್ಸೈಟೆಡ್. ದೀಕ್ಷಕ ನೀನು ಫಸ್ಟ್ ಟೈಮ್ ಇದು? ಇಲ್ಲ, ಸೆಕೆಂಡ್ ಟೈಮ್. ಓಕೆ, ಬಾಬನ್ ಫಸ್ಟ್ ಟೈಮ್ ಅಲ್ವಾ? ಓಕೆ, ನಿಂದು ಎಲ್ಲರದ್ದು ಸೆಕೆಂಡ್ ಟೈಮ್ ಗೈಸ್. ನಂದು ನಮ್ಮ ಬಾಬದ್ ಮಾತ್ರ ಫಸ್ಟ್ ಟೈಮ್ ಬಿಕಾಸ್ ನನ್ನ ತಂಗಿ ಸ್ಕೂಲ್ ಟ್ರಿಪ್ ಅಂತ ಹೋಗಿ ಬಂದಿದ್ದಾಳೆ. ನಮ್ಮ ಅಮ್ಮನೂ ಹೋಗಿದ್ದಾರೆ ಫ್ಯಾಮಿಲಿಯ ಜೊತೆ. ನಾನು ಮಾತ್ರ ಚಿಕ್ಕ ಮಗು ಇದ್ದೆ. ನನ್ನ ಮಗು ಅಂತ ಕರ್ಕೊಂಡೋಗಿ ಎಲ್ಲೋ ಇವ್ರ ಅಜ್ಜಿ ಜೊತೆ ಬಿಟ್ಬಿಟ್ಟು ಇವರೆಲ್ಲ ಆಟ ಆಡ್ಕೊಂಡು ಬಂದವ್ರೆ. ನೋಡು, ಇದೇ ದೀಕ್ಷಾ. ಯಾವಾಗ ಹುಟ್ಟಿದ್ದೆ ಅವಾಗಲೇ ವಂಡರ್ಲಾಗ್ ನನ್ನ ಸೆಲೆಬ್ರೇಟ್ ಮಾಡಕ್ಕೆ ಇವ್ರು ವಂಡರ್ಲಾಗ್. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಹಾಯ್ ಮಾಡು. ಹಾಯ್. ಇವರೆಲ್ಲ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಸೊ ಬ್ಯುಸಿ ಆಗಿಬಿಟ್ಟಿದ್ದಾರೆ ಯಾಕಂದರೆ ತುಂಬ ಬೇಗ ಬಂದ್ಬಿಟ್ಟಿದ್ದೀವಲ್ಲ ಅದಕ್ಕೆ. ದೀಕ್ಷ್ ಹಾಯ್ ಮಾಡಿ. ನಮ್ಮ ಅಕ್ಕ ಹೇಳಿದಾರೆ ಗೈಸ್ ನಾನೇ ಜಾಸ್ತಿ ಬರ್ಬೇಕು ಈ ವ್ಲಾಗಲ್ಲಿ. ಎಲ್ಲ ಆಡ್ತೀನಿ, ಇರೋದೊಂದು ಜೀವನ, ಎಲ್ಲ ಆಡ್ಬಿಡ್ಬೇಕು. ಮೇಲೆ ಭಯ ಇರ್ಬೇಕಲ್ಲ ವೈಶಕ, ಎಲ್ಲ ಗೇಮ್ಸ್ ಆಡೋದು. ಓಕೆ, ಎಷ್ಟು ಬೇಗ ಬಂದಿದ್ದೀವಿ ಅಂದರೆ ನಾವು ಸ್ಟಾಫ್ಸೇ ಇವಾಗ ಒಳಗಡೆ ಹೋಗ್ತಾ ಇದ್ದಾರೆ. ನಾನು ತೋರಿಸ್ತೀನಿ. ಇವಾಗ ಇವ್ರು ಬೇರೆ ಒಳಗಡೆ ಇರ್ತಾರೆ. ನಾವು ಇವ್ರು ಬರೋಕ್ಕಿಂತ ಮುಂಚೆನೇ ಹೋಗ್ಬಿಟ್ಟಿದ್ದೀವಿ, ಬಂದ್ಬಿಟ್ಟಿದ್ದೀವಿ ಇಲ್ಲಿ. ಇನ್ನೂ 1 hour ಇದೆ. 9 ಇವಾಗ ಇನ್ನ ಎಷ್ಟು ಟೈಮು? ಇವಾಗ 10 ಆಯಿತು. ಇನ್ನೂ 1 hour ಕಾಯಬೇಕು. ನಿನ್ ಜನ್ಮಕ್ಕೆ ಹೋಗೋ. ನಮ್ಮ ಅಕ್ಕ ಮಾನವರಿಲ್ಲ ತೆಗಿತಾಳೆ. ಸೊ ಬನ್ನಿ ನಿಮ್ಗೆಲ್ಲನೂ ನೋಡಿ ಗೈಸ್, ಹಾರ್ಸ್ನ ನೋಡ್ಕೊಂಡು. ನನ್ಗೇನು ಗೊತ್ತಾ ಅಡ್ವಾಂಟೇಜ್ ಅಂದರೆ ನನ್ನ ಯಾರು ಬೇಕಾದ್ರೆ ನೋಡ್ಬೋದು. ನಾನು ಕನ್ನಡ ಹಾಕೊಂಡಿದ್ದಾಗ ನಾನು ಯಾರು ನೋಡೋಕ್ಕಾಗಲ್ಲ. ಸೊ ನನಗೆ ನಾಚಿಕೆ ಇಲ್ಲ, ಡಿಸ್ಅಡ್ವಾಂಟೇಜ್ ಇಲ್ಲ. ಸೊ ಬನ್ನಿ ನಿಮ್ಗೆಲ್ಲ ಫಸ್ಟ್ ಬಂದಿದ್ರು. ಇನ್ನೂ ಇರ್ತೀವಿ ನೋಡಿ, ಸಖತ್ ಫುಲ್ ರಶ್ ಇದೆ. ಫಸ್ಟ್ ಬಂದು ಲಾಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ನಾವು ಆ್ಯಕ್ಚುಲಿ ಅವರೆಲ್ಲ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ಆದರೆ ನಾವು ಇದೇ ಡ್ರೆಸ್ಸಲ್ಲಿ ಆಡಿ ಲಾಸ್ಟಿಗೆ ವಾಟರ್ ಗೇಮ್ಸಿಗೆ ಬರುವಾಗ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನೀವೆಲ್ಲ ಅನ್ಕೊಂತಿರ್ತೀರಲ್ಲ, ಏನು ಇವಳು ವಂಡರ್ಲಾನೇ ಕಂಡಿಲ್ವಾ, ಯಾರು ವಂಡರ್ಲಾನೇ ಕಂಡಿಲ್ವಾ, ಯಾಕೆ ಇಷ್ಟು ವಿಡಿಯೋ ಮಾಡಿ ನಾವು ಕಂಡಿಲ್ಲ. So okay, and then I don't think I can do much videos because I have to enjoy Allah. I also need some relief after exams, so ಅದಕ್ಕೆ ಇಲ್ಲಿ ಬಂದಿದ್ದೀವಿ. So hi ಮಾಡಿ. Hi ಮಾಡು. Hi. Hi Sam vlogs. Okay, so bye guys. Hi. Still figuring out ಯಾವ ರೈಡ್ಗೆ ಹೋಗ್ಬೇಕಂತ. ಸ್ಪೇಸ್ಗೆ ಹೋಗ್ಬೇಕಾ ಅಥವಾ ಇದಕ್ಕೆ ಯಾವುದಕ್ಕೂ ಹೋಗ್ಬೇಕಾ ಅಥವಾ ಮನೆಗೆ ವಾಪಸ್ ಹೋಗ್ಬೇಕಾ? ಶೆಕೆ ಇದೆ.
ಯಾಕೆ ಗೊತ್ತಾ, ಅವಳ ಬ್ಲಾಗಲ್ಲಿ ಅವಳೇ ಇಲ್ಲ ಅಂದರೆ ತಾನೇ ಒಂದು ಕ್ಯಾರೆಟ್ ಲಾತ ಮುಟ್ಕೊಂಡು ಬಂದು ಇದು ಸೈಕಾಗಿತ್ತು ಮಾತ್ರ. ನಿಜವಾಗ್ಲೂ ಫುಲ್ ತಿರುಗ್ತಾ ಇದೆ ಎಲ್ಲ ಕಡೆ. ಇವಾಗ ನೆಕ್ಸ್ಟು ಗರುಡ ಗ್ಲೈಡ್ಸ್ 20 ಮೀಟ್ರ್ ಬೇಕಂತೆ ಹೋಗೋಕ್ಕೆ. ಸೊ ನಂಗೆ ಮೀಟ್ರ್ ಡ್ಯಾನ್ಸ್ ಇದೆ. ಸೊ ಹೋಗ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಇಟ್ಸ್ ಲೈಕ್ ಅಮೇಝಿಂಗ್ ಬಟ್ ಸಖತ್ ಟಯರ್ಡ್ ಆಗಿಬಿಟ್ಟಿದೆ ಇವಾಗ. ಬಟ್ ವಿಲ್ ಸಿ ವಾಟ್ ಹ್ಯಾಪನ್ಸ್. ಶೂಟ್ ಇಟ್ ಅಂತ ಐ ಆಮ್ ನಾಟ್ ಶೋರ್ ಇಫ್ ಐ ಕ್ಯಾನ್ ಆ್ಯಕ್ಚುಲಿ ಶೂಟ್ ದಿಸ್ ಬಿಕಾಸ್ ತುಂಬ ಭಯ ಅನಿಸುತ್ತೆ. ತೋರಿಸ್ತೀನಿ. ನಿಜ ಬೈಕ್ ಬಂದಿತ್ತು. ಓ ಮೈ ಗಾಡ್ ಗೈಸ್, ವರ್ಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಟ್ ದ ಸೇಮ್ ಟೈಮ್. ನಾನಂತೂ ಇರಾಬರ ದೇವ್ರಿಗೆಲ್ಲ ಬೇಡ್ಕೊಂಡ್ಬಿಟ್ಟೆ. ನಮ್ಮ ಅಕ್ಕಂತೂ ರಾಘವೇಂದ್ರ ಸ್ವಾಮಿ ಬಟ್ ಹಾಂ ಮೇಲೆ ಇಟ್ಸ್ ವೆರಿ ನೈಸ್. ಸೊ ಇವಾಗ ನಾವು ರೋಲರ್ ಕೋಸ್ಟರ್ ಹೋಗ್ಬೇಕಂತ ಇದ್ದೀವಿ. ನಿಜ ಮೀಟ್ರ್ ಬೇಕು, ನಿಜ ಮೀಟ್ರ್ ಬೇಕು ಆ್ಯಕ್ಚುಲಿ ಇದಕ್ಕೆ ಹೋಗ್ಬೇಕಂದ್ರೆ. ಬಟ್ ಇಟ್ಸ್ ಗುಡ್. ರೋಲರ್ ಕೋಸ್ಟರ್ ವೇಟ್ ಮಾಡ್ತಿದ್ದೀವಿ. ನಮ್ಮ ಅಕ್ಕ ಇಟ್ಕೊಂಡು ಇವಳು ಮಧ್ಯ ಕೂರ್ಬೇಕಂತೆ. ಇರೋದು ನಾವು 3 ಜನ ಆಯಿತಾ. ನಾನು ಚಿಕ್ಕವಳು ಬೇಸಿಕಲಿ. ಸೊ ನಾನು ಮಧ್ಯ ಕೂರಬೇಕು, ಯಾಕಂದರೆ ಸಪೋಸ್ ಹೆಂಗೆಂಗೂ ಐತೆ. ಸೊ ನಾನು ಮಧ್ಯ ಕೂರ್ಬೇಕು. ನಮ್ಮ ಅಕ್ಕ ಕೂರ್ತಾಳಂತೆ. ಮಗು ಇಲ್ಲ, ನೀನು ಹೆಂಗಾರು ಇರು, ಮಗು ಅಂತೆ ಇವಳು ಮಧ್ಯ ಕೂರ್ಬೇಕಂತೆ. ನಾವಿಬ್ಬರು ಕಡೆ ಕೂರ್ಬೇಕಂತೆ. ನಾನು ಚಿಕ್ಕವಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನಮ್ಮ ಅಕ್ಕ ಫುಲ್ ಟೈರ್ ಆಗಿಬಿಟ್ಟಿದ್ದಾಳೆ. ಸೊ ಶೀಸ್ ಲೈಕ್ ನನ್ನ ತೋರಿಸ್ಬೇಡ. ಚೆನ್ನಾಗಿರೋದು ನಾವು ಎಂಟ್ರನ್ಸ್ ಆ್ಯಕ್ಚುಲಿ ಎಂಟರಾಗಿ ಅವ್ರು ಮುಗೀತು ಅಂದರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀವಿ. ಸೊ ನಾವು ಇವಾಗ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಅದಿನ 1 hour ಬೇಕಂತೆ ಅವನಿಗೆ ಒಂದು ಪಿಜ್ಜಾ ಅಲ್ಲಾಡ್ಸೋಕ್ಕೆ. ಸೊ ಅಲ್ಲಿವರೆಗೂ ನಾವು ಯಾವುದದು ಜಂಗಲ್ ಲಗೂನ್ಗೆ ಹೋಗೋಣ ಅಂತ ಇದ್ದೀವಿ. ಐ ಡೋಂಟ್ ಲೈಕ್ ದ ವರ್ಡ್ ಲಗೂನ್ ಬಿಕಾಸ್ ಐ ಜಸ್ಟ್ ಡೋಂಟ್ ಲೈಕ್ ಇಟ್. ಸೊ ವಿ ಗೋನಾ ಪ್ಲೇ ಇನ್ ದಿಸ್ ಕೂಲ್ ಗೈಸ್. ಹಾಯ್ ಗೈಸ್ ಮಾಡಿ. ಹಾಯ್ ಗೈಸ್. ಓಕೆ, ನಾನು ಇದು ಕೇಸ್ ಬೇರೆ ಹಾಕ್ಬಿಟ್ಟಿದ್ದೀನಿ. ಐ ಡೋಂಟ್ ಥಿಂಕ್ ಸೊ ದಿಸ್ ಮಚ್ ಕ್ಲಾರಿಟಿ. ಸೊ ವಿ ಆರ್ ಗೋಯಿಂಗ್ ಹಿಯರ್ ರೈಟ್ ನೌ ಫಾರ್ ಅನದರ್ ಹಾಫ್ ಆನ್ ಅವರ್. ನೀವು ಅನ್ಕೊಂತಿರ್ತೀರಲ್ಲ ಏನು ಜಾಸ್ತಿ ಇಂಗ್ಲೀಷಲ್ಲಿ ಬೀಗ್ತಾಳೆ ಅಂತ. ನಂಗೆ ಅದು ಒಂದೊಂದ್ಸರಿ ಬಂದ್ಬಿಡ್ತೀವಿ ಗೈಸ್. ನಾನೇನು ಮಾಡಲಿ. ಸಿಗೋಣ ಒಂದು ಲಕ್ಷಕ್ಕೆ ಅಂತ ಅದಕ್ಕೆ ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಗೊತ್ತಾ ಆ ನೀರಲ್ಲಿ ನನ್ನ ಕನ್ನಡಕನೇ ಬಿದ್ದೋಗ್ಬಿಟ್ಟಿತ್ತು. ಇವಾಗ ಏನಾದ್ರು ಸಡನ್ನಾಗಿ ನನ್ನ ಕಣ್ಣೆ ಕಾಣಿಸ್ತಿಲ್ಲ. ನಾನು ಏನಾಯ್ತು ಅಂತ ನೋಡಿದ್ರೆ ನನ್ನ ಕಣ್ಕ ಬಿದ್ದೋಗ್ಬಿಟ್ಟಿತ್ತು. ಆಮೇಲೆ ಸಿಕ್ತು ಪುಣ್ಯಕ್ಕೆ. ಐ ಕಾಂಟ್ ಮಿಸ್ ಮೈ ಲೈಫ್ ಗೈಸ್. ದಿಸ್ ಇಸ್ ನಮ್ಮ ಸುಮಾರು. ನೋಡಿ ನಾವು ಹೋಗ್ತಾ ಇದೀವಿ ಅಂತ ಮಂಡಲ ಇಸ್ ಆಲ್ಸೋ ಕ್ರೈಯಿಂಗ್ ಫಾರ್ ಅಸ್. ಓಕೆ ಪಾಪ ಅಲ್ಲಂತೂ ಫುಲ್ಲು ಒದ್ದೆ ಆಗಿ ಬಟ್ಟೆ ಅಂತೂ ಚೇಂಜ್ ಮಾಡೋಕ್ಕೆ ಆಗಲ್ಲ. ಅದು ಈಗ ಕುರ್ತಾ ಹಾಕೊಂಡ್ಬಂದ್ಬಿಟ್ರೆ ಅಂತೂ ಅಷ್ಟೇ ಕತೆ. ಅಲ್ಲೇ ಬಾತ್ರೂಮಲ್ಲೇ ಇರಬೇಕಷ್ಟೆ. ಬಟ್ ಅಂತೂ ಐ ಸ್ಟಿಲ್ ಮ್ಯಾನೇಜ್ಡ್ ವೇರಿಂಗ್ ಲೆಗಿಂಗ್ಸ್, ಶೂಸ್, ಸಾಕ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀವಿ. ನಾನು ಒಂದು ಸ್ಲಿಪ್ಪರ್ ಹಾಕೊಂಡ್ಬರ್ಬೇಕಿತ್ತು, ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದೆ. ಸೊ ಇಟ್ಸ್ ರೈನಿಂಗ್ ಐಸ್. ನಾನು ಬ್ಲಾಗ್ ಮಾಡ್ತೀನಿ ಕಾರ್ಡ್ ಹೋಗ. ಬಾಯ್ ಮಾಡಿ. ಬಾಯ್ ಬಾಯ್. ಇವಾಗ ಜಸ್ಟ್ ಮನೆಗೆ ಬಂದೆ.
ಹಂಗೇನು ಗೊತ್ತಾ, ಕಾರಲ್ಲಿ ಕೂತ್ರು ಆಟೋದಲ್ಲಿ ಕೂತ್ರು ಬರೀ ವಂಡರ್ಲಾ ರೈಡ್ಸ್ ಹೀಗೆಲ್ಲ ಹೋಗ್ತದೆ ನಮಗೆ. ಲೈಕ್ ಅದೇ ಫೀಲಿಂಗ್ ಇದೆ. ಜಸ್ಟ್ ಕಮ್ ಬ್ಯಾಕ್ ಹೋಮ್, ಐ ಆಮ್ ವೆರಿ ಟಯರ್ಡ್. ಸೊ ಗುಡ್ ನೈಟ್, see you until next vlog. I hope so I'll be consistent. So good night guys, see you on my next vlog. Ellaru ಊಟ ಮಾಡಿ ಮಲ್ಕೊಳ್ಳಿ. Good night, bye bye. ಅಷ್ಟೇ.